ಅಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ವರುಣನ ಸಿಂಚನಕ್ಕೆ ಮಲೆನಾಡು ಧರೆ ಕಂಗೊಳಿಸ್ತಾ ಇದೆ. ಮುಂಗಾರು ಪೂರ್ವ ಮಳೆ ನಿರೀಕ್ಷೆಗಿಂತಲೂ ಉತ್ತಮವಾಗಿ ಸುರಿದಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಧರೆ ತಂಪಾಗ್ತಾ ಇದ್ದಂತೆ ಮಲೆನಾಡಿನ ರೈತರು ತಮ್ಮ ಕೃಷಿ ಭೂಮಿಗೆ ಇಳಿದಿದ್ದು ಬಿತ್ತನೆ ಕಾರ್ಯಕ್ಕೆ ಭೂಮಿಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಮುಂಗಾರು ಹಂಗಾಮಿನ ಆರಂಭದಲ್ಲೇ ಅನ್ನದಾತರು ಬಿರುಸಿನ ಉಳುಮೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ರೈತರ ಬೇಡಿಕೆಗೆ ತಕ್ಕಂತೆ ಕೃಷಿ ಇಲಾಖೆ ಕೂಡ ಈ ಬಾರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಕೃಷಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಕೃಷಿ ಇಲಾಖೆ ದಾಸ್ತಾನು ಮಾಡಿಕೊಂಡಿದೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ನೋಡಿದರೆ ಈಗ ಇರ್ತಕ್ಕಂಥ ಗೊಬ್ಬರದ ಬೆಲೆ ಅಲ್ಲೇ ಜಾಸ್ತಿ ಆಗಿದೆ. ಈಗ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದ್ರೂ ರೈತರು ಗೊಬ್ಬರ ತಗೊಳಕ್ಕೆ ತಯಾರಿದ್ದಾರೆ. ಈಗ ಬಿತ್ತನೆ ಶುರುವಾಯಿತು ಅಂದರೆ ಹಾಹಾಕಾರ ಶುರುವಾಗುತ್ತೆ. ಅದಲ್ಲದೆ ಮತ್ತು ಬಗರುಕುಂಬ ಸಾಗುವಳಿದಾರರಿಗೆ ಇವತ್ತು ಗೊಬ್ಬರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ ಖಾತೆದಾರರಿಗೆ ಮಾತ್ರ FID ಮಾಡಿ ಅದ್ರ ಮೂಲಕ ಕೊಡ್ತೀವಿ ಅಂತ ಇದ್ದಾರೆ. ಕೊಡ್ಲಿ, ಸಂತೋಷ. ಬಗರುಕುಂಬದಾರರ ಗತಿ ಏನು? ಬಗರುಕುಂಬದಾರರಿಗೂ ಕೊಡಬೇಕು, ಆಮೇಲೆ ಗೊಬ್ಬರನ ಹೆಚ್ಚು ತರಿಸ್ಬೇಕು. ಇಲ್ಲ ಅಂತಂದ್ರೆ ಹಾಹಾಕಾರ ಆಗಿ ಬಹಳಷ್ಟು ಜನ ರೈತರು ದಂಗೆ ಹೇಳ್ತಾರೆ, ಚಳುವಳಿ ನಡೀತವೆ, ಅಶಾಂತಿ ಆಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರನೇ ಹೊಣೆಯಾಗಬೇಕಾಗುತ್ತೆ. ಇನ್ನು ಮುಂಗಾರು ಪೂರ್ವ ಜಿಲ್ಲೆಯ ಹಲವೆಡೆ ಉತ್ತಮ ಮಳೆ ಸುರಿದಿದ್ದು ಇದರಿಂದ ಮಲೆನಾಡಿನ ರೈತರಲ್ಲಿ ಕೊಂಚ ಮಂದಹಾಸ ಮೂಡಿದೆ. ಜಿಲ್ಲೆಯಾದ್ಯಂತ 1.15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನು ಕೃಷಿ ಇಲಾಖೆ ಹೊಂದಿದೆ. ಅದರಲ್ಲಿ 66,000 ಹೆಕ್ಟೇರ್ ಭತ್ತ, 33,000 ಹೆಕ್ಟೇರ್ ಪ್ರದೇಶ ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, 200 ಹೆಕ್ಟೇರ್ ವಾಣಿಜ್ಯ ಬೆಳೆಗಳು, 150 ಹೆಕ್ಟೇರ್ ಎಣ್ಣೆಕಾಳು, 205 ಹೆಕ್ಟೇರ್ ಹತ್ತಿ, 185 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯುವ ಗುರಿಯನ್ನು ಹಾಕಿಕೊಂಡಿದ್ದಾರೆ. ರಸಗೊಬ್ಬರದ ಏನು ಚೀಲದ ಮೇಲೆ ಏನಿರುತ್ತೆ ಆ ದರವನ್ನೇ ಸಹಿತ ಕೊಟ್ಟು ತೆಗೆದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರಾದರೂ ಮಾರಾಟ ಮಾಡ್ತಿದ್ರೆ ಅದರ ಬಗ್ಗೆ ನಾವು ಇಲಾಖೆಗೆ ಒಂದು ದೂರ ನೀಡಿದಲ್ಲಿ ಅವ್ರ ಮೇಲೆ ಆ ಸಂಬಂಧಪಟ್ಟಂಥ ಏನು ರಸಗೊಬ್ಬರ ಮಾರಾಟಗಾರರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ರೈತರ ಒಂದು ದೂರಿಗೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆರಂಭಿಕ ಮಳೆಯು ಮಲೆನಾಡಿನ ಕೃಷಿಕರಲ್ಲಿ ಹೊಸ ಭರವಸೆಯನ್ನು ಚಿಗುರಿಸಿದೆ. ಕೃಷಿ ಇಲಾಖೆ ಮತ್ತು ಸರ್ಕಾರ ಜವಾಬ್ದಾರಿಯಿಂದ ನಡೆದುಕೊಂಡ್ರೆ ಈ ಬಾರಿಯ ಮುಂಗಾರು ಹಂಗಾಮು ಅನ್ನದಾತನ ಬದುಕಿನಲ್ಲಿ ನಿಜವಾದ ಮಂದಹಾಸ ತರುವಲ್ಲಿ ಸಂಶಯವಿಲ್ಲ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ವರುಣನ ಸಿಂಚನಕ್ಕೆ ಮಲೆನಾಡು ಧರೆ ಕಂಗೊಳಿಸ್ತಾ ಇದೆ. ಮುಂಗಾರು ಪೂರ್ವ ಮಳೆ ನಿರೀಕ್ಷೆಗಿಂತಲೂ ಉತ್ತಮವಾಗಿ ಸುರಿದಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಧರೆ ತಂಪಾಗ್ತಾ ಇದ್ದಂತೆ ಮಲೆನಾಡಿನ ರೈತರು ತಮ್ಮ ಕೃಷಿ ಭೂಮಿಗೆ ಇಳಿದಿದ್ದು ಬಿತ್ತನೆ ಕಾರ್ಯಕ್ಕೆ ಭೂಮಿಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಮುಂಗಾರು ಹಂಗಾಮಿನ ಆರಂಭದಲ್ಲೇ ಅನ್ನದಾತರು ಬಿರುಸಿನ ಉಳುಮೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ರೈತರ ಬೇಡಿಕೆಗೆ ತಕ್ಕಂತೆ ಕೃಷಿ ಇಲಾಖೆ ಕೂಡ ಈ ಬಾರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಕೃಷಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಕೃಷಿ ಇಲಾಖೆ ದಾಸ್ತಾನು ಮಾಡಿಕೊಂಡಿದೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ನೋಡಿದರೆ ಈಗ ಇರ್ತಕ್ಕಂಥ ಗೊಬ್ಬರದ ಬೆಲೆ ಅಲ್ಲೇ ಜಾಸ್ತಿ ಆಗಿದೆ. ಈಗ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದ್ರೂ ರೈತರು ಗೊಬ್ಬರ ತಗೊಳಕ್ಕೆ ತಯಾರಿದ್ದಾರೆ. ಈಗ ಬಿತ್ತನೆ ಶುರುವಾಯಿತು ಅಂದರೆ ಹಾಹಾಕಾರ ಶುರುವಾಗುತ್ತೆ. ಅದಲ್ಲದೆ ಮತ್ತು ಬಗರುಕುಂಬ ಸಾಗುವಳಿದಾರರಿಗೆ ಇವತ್ತು ಗೊಬ್ಬರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ ಖಾತೆದಾರರಿಗೆ ಮಾತ್ರ FID ಮಾಡಿ ಅದ್ರ ಮೂಲಕ ಕೊಡ್ತೀವಿ ಅಂತ ಇದ್ದಾರೆ. ಕೊಡ್ಲಿ, ಸಂತೋಷ. ಬಗರುಕುಂಬದಾರರ ಗತಿ ಏನು? ಬಗರುಕುಂಬದಾರರಿಗೂ ಕೊಡಬೇಕು, ಆಮೇಲೆ ಗೊಬ್ಬರನ ಹೆಚ್ಚು ತರಿಸ್ಬೇಕು. ಇಲ್ಲ ಅಂತಂದ್ರೆ ಹಾಹಾಕಾರ ಆಗಿ ಬಹಳಷ್ಟು ಜನ ರೈತರು ದಂಗೆ ಹೇಳ್ತಾರೆ, ಚಳುವಳಿ ನಡೀತವೆ, ಅಶಾಂತಿ ಆಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರನೇ ಹೊಣೆಯಾಗಬೇಕಾಗುತ್ತೆ. ಇನ್ನು ಮುಂಗಾರು ಪೂರ್ವ ಜಿಲ್ಲೆಯ ಹಲವೆಡೆ ಉತ್ತಮ ಮಳೆ ಸುರಿದಿದ್ದು ಇದರಿಂದ ಮಲೆನಾಡಿನ ರೈತರಲ್ಲಿ ಕೊಂಚ ಮಂದಹಾಸ ಮೂಡಿದೆ. ಜಿಲ್ಲೆಯಾದ್ಯಂತ 1.15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನು ಕೃಷಿ ಇಲಾಖೆ ಹೊಂದಿದೆ. ಅದರಲ್ಲಿ 66,000 ಹೆಕ್ಟೇರ್ ಭತ್ತ, 33,000 ಹೆಕ್ಟೇರ್ ಪ್ರದೇಶ ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, 200 ಹೆಕ್ಟೇರ್ ವಾಣಿಜ್ಯ ಬೆಳೆಗಳು, 150 ಹೆಕ್ಟೇರ್ ಎಣ್ಣೆಕಾಳು, 205 ಹೆಕ್ಟೇರ್ ಹತ್ತಿ, 185 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯುವ ಗುರಿಯನ್ನು ಹಾಕಿಕೊಂಡಿದ್ದಾರೆ. ರಸಗೊಬ್ಬರದ ಏನು ಚೀಲದ ಮೇಲೆ ಏನಿರುತ್ತೆ ಆ ದರವನ್ನೇ ಸಹಿತ ಕೊಟ್ಟು ತೆಗೆದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರಾದರೂ ಮಾರಾಟ ಮಾಡ್ತಿದ್ರೆ
ಅದರ ಬಗ್ಗೆ ನಾವು ಇಲಾಖೆಗೆ ಒಂದು ದೂರು ನೀಡಿದಲ್ಲಿ ಅವ್ರ ಮೇಲೆ ಆ ಸಂಬಂಧಪಟ್ಟಂಥ ಏನು ರಸಗೊಬ್ಬರ ಮಾರಾಟಗಾರರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ರೈತರ ಒಂದು ದೂರಿಗೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆರಂಭಿಕ ಮಳೆಯು ಮಲೆನಾಡಿನ ಕೃಷಿಕರಲ್ಲಿ ಹೊಸ ಭರವಸೆಯನ್ನು ಚಿಗುರಿಸಿದೆ. ಕೃಷಿ ಇಲಾಖೆ ಮತ್ತು ಸರ್ಕಾರ ಜವಾಬ್ದಾರಿಯಿಂದ ನಡೆದುಕೊಂಡ್ರೆ ಈ ಬಾರಿಯ ಮುಂಗಾರು ಹಂಗಾಮು ಅನ್ನದಾತನ ಬದುಕಿನಲ್ಲಿ ನಿಜವಾದ ಮಂದಹಾಸ ತರುವಲ್ಲಿ ಸಂಶಯವಿಲ್ಲ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ವರ್ಣನ ಸಿಂಚನಕ್ಕೆ ಮಲೆನಾಡು ದರೆ ಕಂಗೊಳಿಸ್ತಾ ಇದೆ. ಮುಂಗಾರು ಪೂರ್ವ ಮಳೆ ನಿರೀಕ್ಷೆಗಿಂತಲೂ ಉತ್ತಮವಾಗಿ ಸುರಿದಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ದರೆ ತಂಪಾಗ್ತಾ ಇದ್ದಂತೆ ಮಲೆನಾಡಿನ ರೈತರು ತಮ್ಮ ಕೃಷಿ ಭೂಮಿಗೆ ಇಳಿದಿದ್ದು ಬಿತ್ತನೆ ಕಾರ್ಯಕ್ಕೆ ಭೂಮಿಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಮುಂಗಾರು ಹಂಗಾಮಿನ ಆರಂಭದಲ್ಲೇ ಅನ್ನದಾತರು ಬಿರುಸಿನ ಉಳುಮೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ರೈತರ ಬೇಡಿಕೆಗೆ ತಕ್ಕಂತೆ ಕೃಷಿ ಇಲಾಖೆ ಕೂಡ ಈ ಬಾರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಕೃಷಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಕೃಷಿ ಇಲಾಖೆ ದಾಸ್ತಾನು ಮಾಡಿಕೊಂಡಿದೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ನೋಡಿದರೆ ಈಗ ಇರ್ತಕ್ಕಂಥ ಗೊಬ್ಬರದ ಬೆಲೆ ಅಲ್ಲೇ ಜಾಸ್ತಿ ಆಗಿದೆ. ಈಗ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದ್ರೂ ರೈತರು ಗೊಬ್ಬರ ತಗೊಳಕ್ ತಯಾರಿದ್ದಾರೆ. ಈಗ ಬಿತ್ತನೆ ಶುರುವಾಯಿತು ಅಂದ್ರೆ ಹಾಹಾಕಾರ ಶುರುವಾಗುತ್ತೆ. ಅದಲ್ಲದೆ ಮತ್ತೆ ಬಗರುಕುಂ ಸಾಗುವಳಿದಾರರಿಗೆ ಇವತ್ತು ಗೊಬ್ಬರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ ಖಾತೆದಾರರಿಗೆ ಮಾತ್ರ FID ಮಾಡಿ ಅದ್ರ ಮೂಲಕ ಕೊಡ್ತೀವಿ ಅಂತ ಇದ್ದಾರೆ. ಕೊಡ್ಲಿ, ಸಂತೋಷ. ಬಗರುಕುಂದಾರರ ಗತಿ ಏನು? ಬಗರುಕುಂದಾರರಿಗೂ ಕೊಡಬೇಕು, ಆಮೇಲೆ ಗೊಬ್ಬರನ ಹೆಚ್ಚು ತರಿಸ್ಬೇಕು. ಇಲ್ಲ ಅಂತಂದ್ರೆ ಹಾಹಾಕಾರ ಆಗಿ ಬಹಳಷ್ಟು ಜನ ರೈತರು ದಂಗೆ ಹೇಳ್ತಾರೆ, ಚಳುವಳಿ ನಡೀತವೆ, ಅಶಾಂತಿ ಆಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಆಗಬೇಕಾಗುತ್ತೆ. ಇನ್ನು ಮುಂಗಾರು ಪೂರ್ವ ಜಿಲ್ಲೆಯ ಹಲವೆಡೆ ಉತ್ತಮ ಮಳೆ ಸುರಿದಿದ್ದು ಇದರಿಂದ ಮಲೆನಾಡಿನ ರೈತರಲ್ಲಿ ಕೊಂಚ ಮಂದಹಾಸ ಮೂಡಿದೆ. ಜಿಲ್ಲೆಯಾದ್ಯಂತ 1.15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನು ಕೃಷಿ ಇಲಾಖೆ ಹೊಂದಿದೆ. ಅದರಲ್ಲಿ 66,000 ಹೆಕ್ಟೇರ್ ಭತ್ತ, 33,000 ಹೆಕ್ಟೇರ್ ಪ್ರದೇಶ ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, 200 ಹೆಕ್ಟೇರ್ ವಾಣಿಜ್ಯ ಬೆಳೆಗಳು, 150 ಹೆಕ್ಟೇರ್ ಎಣ್ಣೆಕಾಳು, 205 ಹೆಕ್ಟೇರ್ ಹತ್ತಿ, 185 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯುವ ಗುರಿಯನ್ನು ಹಾಕಿಕೊಂಡಿದ್ದಾರೆ. ರಸಗೊಬ್ಬರದ ಏನು ಚೀಲದ ಮೇಲೆ ಏನಿರುತ್ತೆ ಆ ದರವನ್ನೇ ಸಹಿತ ಕೊಟ್ಟು ತೆಗೆದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರಾದರೂ ಮಾರಾಟ ಮಾಡ್ತಿದ್ರೆ ಅದರ ಬಗ್ಗೆ ನಾವು ಇಲಾಖೆಗೆ ಒಂದು ದೂರು ನೀಡಿದಲ್ಲಿ ಅವ್ರ ಮೇಲೆ ಆ ಸಂಬಂಧಪಟ್ಟಂಥ ಏನು ರಸಗೊಬ್ಬರ ಮಾರಾಟಗಾರರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ರೈತರ ಒಂದು ದೂರಿಗೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆರಂಭಿಕ ಮಳೆಯು ಮಲೆನಾಡಿನ ಕೃಷಿಕರಲ್ಲಿ ಹೊಸ ಭರವಸೆಯನ್ನು ಚಿಗುರಿಸಿದೆ. ಕೃಷಿ ಇಲಾಖೆ ಮತ್ತು ಸರ್ಕಾರ ಜವಾಬ್ದಾರಿಯಿಂದ ನಡೆದುಕೊಂಡ್ರೆ ಈ ಬಾರಿಯ ಮುಂಗಾರು ಹಂಗಾಮು ಅನ್ನದಾತನ ಬದುಕಿನಲ್ಲಿ ನಿಜವಾದ ಮಂದಹಾಸ ತರುವಲ್ಲಿ ಸಂಶಯವಿಲ್ಲ. ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.